ನಮಸ್ಕಾರ ಸ್ನೇಹಿತರೆಲ್ಲರಿಗೂ ನಮಸ್ತೆ. ದುರ್ಗಾ ಜಿ ಎನ್ ಲಾಕ್ಸ್ಗೆ ಸ್ವಾಗತ. ಇವತ್ತು ನಾವು ಟೊಮೊಟೊವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಸೂಪರಾಗಿರುವಂತಹ ಸ್ನ್ಯಾಕ್ಸನ್ನು ಮಾಡೋಣ ಬನ್ನಿ. ಯಾವ ರೀತಿಯಾಗಿ ಮಾಡೋದು ಅಂತ ಮೊದಲಿಗೆ ನಾವು ಒಂದು 2-3 ಟೊಮೊಟೊವನ್ನು ತೊಗೋಬೇಕು. ಈ ರೀತಿಯಾಗಿ ಕೆಂಪಗಾಗಿರಬೇಕು ನೋಡಿ. ಅದನ್ನು ನಾನು ಬೀಜವನ್ನು ಕ್ಲೀನಾಗಿ ತೆಗೆದುಬಿಟ್ಟು ಈ ರೀತಿಯಾಗಿ ತೊಳೆದು ಇಟ್ಕೊಂಡಿರಬೇಕು. ಒಂದು ಚಿಕ್ಕದಾದರೆ ಒಂದು 3 ತೊಗೊಳ್ಳಿ ಸಾಕು ನೋಡಿ. ಇದನ್ನು ನಾವು ಇವಾಗ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಇದಕ್ಕೆ ನಾವು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿಬಿಟ್ಟು ನಾವು ನೈಸಾಗಿ ರುಬ್ಕೋಬೇಕು. ಈ ರೀತಿಯಾಗಿ ಇದಕ್ಕೆ ನಾವಿವಾಗ ಅಕ್ಕಿ ಹಿಟ್ಟು ಮತ್ತು ಹುರ್ಗಡ್ಲೆ ಹಿಟ್ಟನ್ನು ಒಂದು ಬಟ್ಲದಷ್ಟು 2 ಮಿಕ್ಸಾಗಿ ನಾನು ಇದನ್ನು ತೊಗೊತಿರೋದು ಒಂದು ಬಟ್ಲು. ಇನ್ನೊಂದು ಬಟ್ಲಲ್ಲಿ ನಾನು ಮೈದಾ ಮತ್ತು ಗೋಧಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ಒಟ್ಟಿನಲ್ಲಿ ನಾವು 4 ಥರದ ಹಿಟ್ಟನ್ನು ತೊಗೋಬೇಕು. ಒಂದೊಂದು ಹಿಟ್ಟು ಒಂದೊಂದು ಥರ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನೀವು ಒಂಥರ ಡಿಫ್ರೆಂಟಾಗಿ ಇರುತ್ತೆ ಟೇಸ್ಟು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾವು ಕಾದಿರುವಂತಹ ಎಣ್ಣೆಯನ್ನು ಇದಕ್ಕೆ ಈ ರೀತಿಯಾಗಿ ಹಾಕಿಬಿಟ್ಟು ಕ್ಲೀನಾಗಿ ನಾವು ಮಿಕ್ಸ್ ಮಾಡಬೇಕು. ಎಣ್ಣೆ ಮತ್ತು ಹಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ನೋಡಿ. ಈ ರೀತಿಯಾಗಿ ನಾವು ಒಂದು ಸ್ವಲ್ಪ ಉಪ್ಪು, ಜೀರಿಗೆ, ಒಂದು ಸ್ವಲ್ಪ ಕಾಳು ಮತ್ತು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕಿಬಿಟ್ಟು ಇದಕ್ಕೆ ನಾವು ಓರೆಗಾನೋ ಪೌಡ್ರನ್ನು ಹಾಕೋದ್ರಿಂದ ಚಿಪ್ಸನ್ನು ನಾವು ತಿನ್ನೋದಕ್ಕೆ ಬರುತ್ತಲ್ಲ ಆ ಟೇಸ್ಟ್ ಬರುತ್ತೆ. ಮತ್ತು ಸ್ಮೆಲ್ ಕೂಡ ಅಂದರೆ ಫ್ಲೇವರ್ ಕೂಡ ಚಿಪ್ಸ್ ಥರನೇ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ರೀತಿಯಾಗಿ ನಾವು ಚಕ್ಲಿ ಮಾಡಬೇಕಾದ್ರೆ ನಾವು ಉಂಡೆ ಕಟ್ ನೋಡ್ತೀವಲ್ಲ ಆ ರೀತಿಯಾಗಿ ಅದು ಇಟ್ಟು ಹದವಾಗಿ ಎಲ್ಲ ಮಿಕ್ಸ್ ಆಗಿರಬೇಕು ನೋಡಿ. ಇವಾಗ ನಾವು ರುಬ್ಕೊಂಡಿರುವಂತಹ ಟೊಮೊಟೊವನ್ನು ನಾವು ಇದಕ್ಕೆ ಹಾಕಿಬಿಟ್ಟು ನಾವು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ನೋಡಿ. ನಿಮಗೆ ಅದೊಂದು ಸ್ವಲ್ಪ ಜಾಸ್ತಿ ಆದರೆ ಟೊಮೊಟೊ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಮತ್ತಷ್ಟು ನಾವು ಈ ರೀತಿಯಾಗಿ ಗಟ್ಟಿ ಇರಬೇಕು. ನಾವು ಚಪಾತಿ ಹಿಟ್ಟಿನ ರೀತಿಯಲ್ಲಿ ನಾವು ನಾದ್ಕೋಬೇಕು. ಅದು ಹಿಟ್ಟೇನಾದರೂ ತಳ್ಳಗಾದರೆ ಅದು ಮೆತ್ತಗಾಗ್ಬಿಡ್ತವೆ ಅವು. ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ಗಟ್ಟಿಗೆ ಮಾಡ್ಕೊಂಬಿಟ್ಟು ನೋಡಿ. ಗಟ್ಟಿಗಿದ್ರೆ ಹಿಟ್ಟು ಯಾವ ರೀತಿಯಾಗಿ ನಾವು ಚಪಾತಿ ರೀತಿಯೇ ನಾವು ಕ್ಲೀನಾಗಿ ಲಟ್ಟಿಸ್ಕೋಬೋದು ನೋಡಿ. ಈ ರೀತಿಯಾಗಿ ನಾವು ಕ್ಲೀನಾಗಿ ಲಟ್ಟಿಸ್ಕೋಬೇಕು. ತುಂಬಾ ಚೆನ್ನಾಗಿ ಬರ್ತವೆ. ನಾವಿವಾಗ ಒಂದು ಚಾಕುವಿನ ಸಹಾಯದಿಂದ ನಿಮ್ಗೆ ಯಾವ ರೀತಿಯಾದಂಥ ಶೇಪ್ ಬೇಕೋ ಆ ರೀತಿಯಾಗಿ ನಾವು ಇದನ್ನ ಕಟ್ ಮಾಡ್ಕೋಬೋದು ನೋಡಿ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡೋದನ್ನ ಮರಿಬೇಡಿ. ನಿಮಗೆ ನಮ್ಮ ಚಾನಲ್ನಲ್ಲಿ ಅನೇಕ ರೀತಿಯಾದಂಥ ಅಡುಗೆಗಳಾಗಿರ್ಬೋದು, ಟಿಪ್ಸ್ಗಳಾಗಿರ್ಬೋದು ಎಲ್ಲ ಸಿಗ್ತಾ ಹೋಗ್ತವೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಈ ರೀತಿಯಾಗಿ ನಾವು ಯಾವ ಬೇಕೋ ಆ ರೀತಿಯಾಗಿ ನಾವು ಶೇಪನ್ನು ಕಟ್ ಮಾಡ್ಕೋಬೇಕು. ಹಿಟ್ಟು ಭಾಳ ಮೆತ್ತಗಾದರೆ ಅದು ಕಟ್ ಮಾಡೋಕ್ಕೆ ಬರೋಲ್ಲ. ಈ ರೀತಿಯಾಗಿ ಒಂದು ಸ್ವಲ್ಪ ಗಟ್ಟಿಗಿದ್ದರೆ ನೀವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನಾವು ಕ್ಲೀನಾಗಿ ಕಟ್ ಮಾಡ್ಕೋಬೋದು ನೋಡಿ. ಈ ರೀತಿಯಾಗಿ ಟೊಮೊಟೊವನ್ನು ಉಪಯೋಗಿಸ್ಕೊಂಡು ಮಾಡೋದ್ರಿಂದ ಹುಳಿಯಾಗಿ ಒಂಥರ ಕುರ್ಕುರೆ ಥರ ತುಂಬಾ ಚೆನ್ನಾಗಿ ಬರ್ತವೆ. ನೀವು ಒಂದು ಸಾರಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಟೇಸ್ಟ್ ಬರುತ್ತೆ ಅಂತ. ನಿಮಗೆ ಟ್ರಯಾಂಗಲ್ ಶೇಪ್ ಬೇಕಂದರೆ ಟ್ರಯಾಂಗಲ್ ಶೇಪ್ ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೋಬೋದು ನೋಡಿ. ನಾನು ಇವಾಗ ಮಾಡ್ತಾಯಿದ್ದೀನಲ್ಲ ನೋಡಿ. ಈ ರೀತಿಯಾಗಿ ನಾನು ಮಾಡ್ಕೊಂಬಿಟ್ಟು ಇವಾಗ ನಾನು ಕಾದಿರುವಂಥ ಎಣ್ಣೆಯಲ್ಲಿ ನಾನು ಹಾಕ್ತಾ ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರ್ತವೆ ನೋಡಿ. ಹಾಕ್ತಿದ್ದಾಗೆ ಅವು ಉಬ್ಕೊಳ್ಳೋಕ್ಕೆ ಶುರು ಆದವು. ಚಿಪ್ಸ್ ಥರ ತುಂಬಾ ಟೇಸ್ಟಿಯಾಗಿ ಕೂಡ ಇರ್ತವೆ. ಹಿಟ್ಟು ಒಟ್ಟಿನಲ್ಲಿ ಅದು ಕ್ಲೀನಾಗಿ ಗಟ್ಟಿಗಿರಬೇಕು. ಗಟ್ಟಿಗಿದ್ದರೆ ಇವು ಗರಿಯಾಗಿ ಬರ್ತವೆ. ಒಂದು ಸ್ವಲ್ಪ ಮೆತ್ತಗಾದರೂ ಕೂಡ ಅವು ಒಂದು ಸ್ವಲ್ಪ ಮೆತ್ತಗಾಗ್ಬಿಡ್ತವೆ. ಅದಕ್ಕೋಸ್ಕರ ಹಿಟ್ಟನ್ನು ಮಾತ್ರ ತುಂಬಾ ಚೆನ್ನಾಗಿ ಗಟ್ಟಿಗೆ ಕಲಿಸ್ಕೊಳ್ಳಿ ನೋಡಿ. ಯಾವ ರೀತಿಯಾಗಿ ಚೆನ್ನಾಗಿ ಅವು ಉಬ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಕುರ್ಕುರೆ ರೀತಿಯಲ್ಲಿ. ನಾವು ಈ ರೀತಿಯಾಗಿ ತೆಗೆದುಬಿಟ್ಟು ಮತ್ತೆ ಒಂದು ಸಾರಿ ಕರಿಯೋದ್ರಿಂದ, ಡೀಪ್ ಫ್ರೈ ಮಾಡೋದ್ರಿಂದ ಗರಿಯಾಗಿ ಕುರ್ಕುರೆ ರೀತಿಯೇ ಬರ್ತವೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿ. ಟೊಮೊಟೊ ಉಪಯೋಗಿಸ್ಕೊಂಡು ಸೂಪರ್ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ರೆಡಿ ಆಯಿತು. ನೀವು ಸಂಜೆ ಸ್ನ್ಯಾಕ್ಸ್ಗೆ ತುಂಬಾ ರುಚಿಯಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ.